ಶಿಗ್ಗಾವಿ ಪಟ್ಟಣದಲ್ಲಿ ನಡೆದ ಅರ್ಬನ್ ಕೋ-ಆಪ್ ಬ್ಯಾಂಕಿನ ನವೀಕೃತ ಒಳಾಂಗಣದ ಹಾಗೂ ಮೊದಲ ಮಹಡಿಯ ಉದ್ಘಾಟನಾ ಸಮಾರಂಭವು ರಂಭಾಪುರಿ ಪೀಠದ ಜಗದ್ಗುರು ಶ್ರೀ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯರವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಸರ್ಕಾರಿ ಸಚಿವರಾಗಿರ್ತಕ್ಕಂಥ ಎಸ್ ಪಾಟೀಲ್ ಅವರಾಗಲಿ, ಮುಖ್ಯ ಪಾಟೀಲ್ ಅವರಾಗಲಿ, ಅನೇಕ ಗಣ್ಯಮಾನ್ಯರು ಈ ನಗರದಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶಿವಾಚಾರ್ಯರು ಪ್ರಮುಖ ರಾಜಕೀಯ ಪಕ್ಷದ ಮುಖಂಡರು ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಮಠಾಧೀಶರು ಮತ್ತು ಕೆಲವು ಎಡಪಂಥೀಯ ವ್ಯಕ್ತಿಗಳನ್ನ ಬಳಸಿಕೊಂಡು ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆದಾಳಲು ಮುಂದಾಗುತ್ತಿರುವುದು ಖೇದಕರ ಸಂಗತಿಯಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆಯುವ ವೀರಶೈವ ಲಿಂಗಾಯತ ಏಕತಾ ಸಮಾವೇಶಕ್ಕೆ ಲಕ್ಷಾಂತರ ಜನರೊಂದಿಗೆ ತಾವೆಲ್ಲರೂ ಸೇರುವ ಮೂಲಕ ನಮ್ಮ ಧರ್ಮ ಉಳಿವಿಗಾಗಿ ಎಚ್ಚರಿಕೆಯನ್ನ ಕೊಡಬೇಕು. ಬಳಿಕ ಬಂಕಾಪುರ ಅರಳೆಲೆ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯರು, ಗಂಜಿಕಟ್ಟಿ ಚರಮೂರ್ತೇಶ್ವರ ಮಠದ ಡಾಕ್ಟರ್ ವೈಜಿನಾಥ ಶಿವಲಿಂಗ ಶಿವಾಚಾರ್ಯರು, ವಿರಕ್ತ ಮಠದ ಸಂಗಬಸವ ಮಹಾಸ್ವಾಮಿಗಳು, ಹಿರೇಮಣಕಟ್ಟಿ ಮುರುಕೇಂದ್ರ ಮಠದ ವಿಶ್ವಾರಾಧ್ಯ ಶಿವಾಚಾರ್ಯರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಮಂಜುನಾಥ ಕುನ್ನೂರು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಬೇವಿನಮರದ, ಶಿಗ್ಗಾವಿ ಅರ್ಬನ್ ಕೋ-ಆಪ್ ಬ್ಯಾಂಕ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಪ್ರಭುಗೌಡ ಪಾಟೀಲ, ಸಹಕಾರಿ ದುರಿಣ ಹನುಮಂತ ಗೌಡ್ರ ದುಂಡಿಗೌಡ್ರ ಮಾತನಾಡಿದರು. ಈ ಸಂದರ್ಭದಲ್ಲಿ ಅರ್ಬನ್ ಕೋ-ಆಪ್ ಮೊದಲು ಬ್ಯಾಂಕಿನ ಬಗ್ಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ನಾನು ಇನ್ನೊಂದು ಇವತ್ತು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಪಂಚಪೀಠಾಧೀಶ್ವರರ ಒಂದು ದಾವಣಗೆರೆಯಲ್ಲಿ ಕಾರ್ಯಕ್ರಮವನ್ನು ಶಾಮೂರ್ ಶಿವಶಂಕರ್ ನೆರವೇರಿಸಿದ್ದಾರೆ. ಆ ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವನ್ನ ನಾವು ಕೆಲವೇ ದಿವಸದೊಳಗೆ ನಾವೆಲ್ಲ ಹಿರಿಯರು ಸಹಕಾರ ಮಾಡಿದ್ದಾರೆ. ನಮ್ಮ ಶಿಗ್ಗಾವಿ ನಗರದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿ ಪಂಚಪೀಠಾಧೀಶ್ವರ ಆಶೀರ್ವಾದವನ್ನ ಮತ್ತೊಮ್ಮೆ ನಮ್ಮ ಶಿಗ್ಗಾವಿ ನಗರಕ್ಕೆ ಪಡೆಯೋಣ ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ವರ್ಣಾಕ್ಷರಗಳಲ್ಲಿ ಬರತಕ್ಕಂಥ ದಿನ ಅಂತ ಹೇಳಿದ್ರು ಅದು ತಪ್ಪಾಗಲಿಕ್ಕಿಲ್ಲ. 1996ರಲ್ಲಿ ಒಂದು ಸಂಸ್ಥೆಯನ್ನ ಕಟ್ಟಬೇಕಂತ ಹೇಳಿ ದೂರದೃಷ್ಟಿಯನ್ನ ಇಟ್ಟುಕೊಂಡಂತಹ ಅಂದಿನ ಅಧ್ಯಕ್ಷರು ಸನ್ಮಾನ್ಯ ದಿವಂಗತ ಚಂದ್ರಣ್ಣ ಎಲ್ಗಾರ್ ಅವರು, ಸನ್ಮಾನ್ಯ ಶಂಕರಗೌಡರು ಪಾಟೀಲರು ದಿವಂಗತ, ಇನ್ನು ಬಹಳಷ್ಟು ಜನ ಈ ಸಂಸ್ಥೆಗೆ ಕಟ್ಟುವಲ್ಲಿ ಬಹಳಷ್ಟು ಸಹಕಾರಿಯಾಗಿ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಿಂದನೆಗೆ ಒಳಗಾಗಿ ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಒಂದು ಸಂಸ್ಥೆಯನ್ನ ಕಟ್ಟುವುದು ಬಹಳಷ್ಟು ಸುಲಭ, ಆ ಸಂಸ್ಥೆಯನ್ನ ನಡೆಸಿಕೊಂಡು ಹೋಗೋದೇನದ ಬಹಳಷ್ಟು ಕಠಿಣ ಅಂತ ನಾನು ಭಾವಿಸಿದ್ದೇನೆ. ಈ ಮುಂದಿನ ಸಾಲಿನಲ್ಲಿ ಬಹಳಷ್ಟು ಹಿರಿಯರು ಕೂತಿದ್ದಾರೆ. ಡಾಕ್ಟರ್ ವೀರಣ್ಣವರು ಕೂತಿದ್ದಾರೆ, ಎಫ್.ಸಿ. ಪಾಟೀಲ್. ಬ್ಯಾಂಕ್ ಆಡಳಿತ ಮಂಡಳಿ ಅಧ್ಯಕ್ಷ ಜಗದೀಶ ತೊಂಡಿಹಾಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥ್ ಪಾಟೀಲ, ಅಶೋಕ ಎಸ್ ಬಂಕಾಪುರ, ಜನಾರ್ದನ ಬ್ರಹ್ಮಾವರ, ತ್ರಿಲೋಚನಯ್ಯ ಸುರಗಿಮಠ, ಕುಮಾರ ಹೆಸರೂರ, ಉಮೇಶ ಗೌಳಿ, ಚಿದಾನಂದ ಕಮ್ಮಾರ, ಬಸವರಾಜ ಮಿರ್ಜಿ, ಮಾಲತೇಶ ಗೌಳಿ, ಧರ್ಮಪ್ಪ ಧಾರವಾಡ, ಡಾಕ್ಟರ್ ಬಿಎಚ್ ವೀರಣ್ಣ, ಧೀರೇಂದ್ರ ಕುಂದಾಪುರ, ಕಾಶವ್ವ ಹಾವೇರಿ, ಚೆನ್ನಮ್ಮ ಬಡ್ಡಿ, ಎಫ್.ಜಿ. ಪಾಟೀಲ, ಜಯಣ್ಣ ಹೆಸರೂರ, ಬ್ಯಾಂಕ್ ಸಿಬ್ಬಂದಿಗಳು ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಸುರೇಶ್ ವೆಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.